ತಲೆ ಎತ್ತಿ ಮುಂದೆ ನೋಡ್ತಾ ಇದೆ. ಕೈಗಳೆಲ್ಲ ಚೆನ್ನಾಗಿ ಪ್ರೆಸ್ ಮಾಡಿ. ಹೊಟ್ಟೆ ನಿಧಾನ ಒಳಗೆ. ಏಕಪಾದ ಪ್ರಸರಣಾಸನ. ತಲೆ ಮುಂದೆ ನೋಡಿ. ಮತ್ತೆ ಉತ್ಥಾನ. ಮತ್ತೆ ಎಡಗಾಲಿ ಏಕಪಾದ ಪ್ರಸರಣ. ಮತ್ತೆ ಉತ್ಥಾನ. ಮತ್ತೆ ರೈಟ್ ಲೈನ್ ಏಕಪಾದ ಪ್ರಸರಣ. ಉತ್ಥಾನ. ಮತ್ತೆ ಏಕಪಾದ ಪ್ರಸರಣ. ಉತ್ಥಾನಾಸನ. ಮತ್ತೆ ರೈಟ್ ಲೈನ್ ಏಕಪಾದ ಪ್ರಸರಣ. ತಲೆ ಎತ್ತಿ ಮುನ್ನೋಡಿ. ಕೈ ನೇರ ಮಾಡಿ. ಈಗ ಹಿಂದಿನ ಕಾಲ ಏನ ಮಾಡ್ದ? ದ್ವಿಪಾದ ಪ್ರಸರಣ. ಮತ್ತೆ ರೈಟ್ ಲೈನ್ ಫಾರ್ವರ್ಡ್ ಏಕಪಾದ ಪ್ರಸರಣಾಸನ. ದ್ವಿಪಾದ ಪ್ರಸರಣ. ಮತ್ತೆ ಲೆಫ್ಟ್ ಲೈನ್ ಫಾರ್ವರ್ಡ್ ಏಕಪಾದ ಪ್ರಸರಣಾಸನ. ದ್ವಿಪಾದ ಪ್ರಸರಣ. ಕಾಲು ಏನ ಮಾಡಿ? ಸೊಂಟ ಮೇಲೆ ಹೋಗಬಾರದು. ಮತ್ತೆ ಏಕಪಾದ ಪ್ರಸರಣಾಸನ. ದ್ವಿಪಾದ ಪ್ರಸರಣ. ಸೊಂಟ ಮೇಲೆ ಹೋಗಬಾರದು. ಸೊಂಟ ಮೇಲೆ ಹೋಗಬಾರದು. ಅಲ್ಲೇ ಇರಲಿ. ಈಗ ಅಷ್ಟಾಂಗ ನಮಸ್ಕಾರ. ಹೋಗಿ ಎದೆ ಹಣೆ ಮೊಣಕಾಲು ಟಚ್ ಮಾಡಿ. ಅಲ್ಲಿಂದ ಚಾರ ಸ್ಥಿತಿ ದ್ವಿಪಾದ ಪ್ರಸರಣ. ಮತ್ತೆ ಅಷ್ಟಾಂಗ ನಮಸ್ಕಾರ. ದ್ವಿಪಾದ ಪ್ರಸರಣ. ಅಷ್ಟಾಂಗ ನಮಸ್ಕಾರ. ದ್ವಿಪಾದ ಪ್ರಸರಣ. ಅಷ್ಟಾಂಗ ನಮಸ್ಕಾರ. ದ್ವಿಪಾದ ಪ್ರಸರಣ. ಸೊಂಟ ಸೊಂಟ. ಅಷ್ಟಾಂಗ ನಮಸ್ಕಾರ. ಊರ್ಧ್ವಮುಖ ಶ್ವಾನ. ಮೇಲ್ನೋಡಿ. ಹಾಗೆ ಕೆಳಕ್ಕೆ ಅಷ್ಟಾಂಗ ನಮಸ್ಕಾರ. ಊರ್ಧ್ವಮುಖ ಶ್ವಾನ. ಅಷ್ಟಾಂಗ ನಮಸ್ಕಾರ. ಊರ್ಧ್ವಮುಖ ಶ್ವಾನ. ಅಷ್ಟಾಂಗ ನಮಸ್ಕಾರ. ಊರ್ಧ್ವಮುಖ ಶ್ವಾನ. ಅಷ್ಟಾಂಗ ನಮಸ್ಕಾರ. ಊರ್ಧ್ವಮುಖ ಶ್ವಾನಾಸನ. ಅಧೋಮುಖ ಶ್ವಾನಾಸನ. ಮತ್ತೆ ಊರ್ಧ್ವಮುಖ ಶ್ವಾನ. ಸೊಂಟ ಕೆಳಗೆ. ಎಡಗುವುದಿಲ್ಲ, ಮೇಲೆ ಇಡುವುದಿಲ್ಲ. ಅದೇ ಬರುತ್ತೆ. ಅಧೋಮುಖ ಶ್ವಾನ. ಊರ್ಧ್ವಮುಖ ಶ್ವಾನ. ಅಧೋಮುಖ ಶ್ವಾನ. ಊರ್ಧ್ವಮುಖ ಶ್ವಾನ. ಅಧೋಮುಖ ಶ್ವಾನ. ಏಕಪಾದ ಪ್ರಸರಣ. ಅಧೋಮುಖ ಶ್ವಾನ. ಏಕಪಾದ ಪ್ರಸರಣ. ಅಧೋಮುಖ ಶ್ವಾನ. ಏಕಪಾದ ಪ್ರಸರಣ. ಅಧೋಮುಖ ಶ್ವಾನ. ಏಕಪಾದ ಪ್ರಸರಣ. ಉತ್ಥಾನ. ಕೆಳಗೋಗಿ. ಸ್ವಲ್ಪ ಪ್ರಯತ್ನ ಮಾಡಿ. ಸ್ವಲ್ಪ ಕೆಳಗಡೆ ಹೊಟ್ಟೆ ಒಳಗೆ ತಗೊಳ್ಳಿ. ಪಾದ ಜೋಡಿಸಿ ನೇರ ನಿಂತ್ಕೊಳ್ಳಿ. ವೃಕ್ಷಾಸನ. ಕಾಲು ಮಡಿಸಿಕೊಳ್ಳಿ. ಎರಡು ಕೈ ನಿಧಾನ ಮೇಲೆ ನೇರ. ಪಾದ ಒತ್ತಾ ಇಲ್ಲಿ. ತೊಡೆಯಿಂದ ಪಾದವನ್ನು ತಳ್ಳಿ. ಎರಡು ಕೈ ನೇರ ಮಾಡಿ. ಕೆಳಗಡೆ ಇರುವ ಕಾಲಿನ ಬೆರಳುಗಳೆಲ್ಲವನ್ನು ಒತ್ತಿ ಸೊಂಟದಿಂದ ಶರೀರ ಎತ್ತಿ ಮೇಲೆ ಟಚ್ ಮಾಡ್ತಾ ಇರಿ. ನಿಧಾನವಾಗಿ ಕೈ ಪಕ್ಕದಿಂದ ಕೆಳಕ್ಕೆ ಸೊಂಟದ ಮೇಲೆ ಇಟ್ಕೊಳ್ಳಿ. ಮತ್ತೆ ಚೇಂಜ್ ಮಾಡಿ. ನಿಧಾನ ಮೇಲೆ ಕೈ ಸೊಂಟದ ಮೇಲೆ ಇಟ್ಕೊಳ್ಳಿ. ಎರಡು ಕೈ ನಿಧಾನ ಪಕ್ಕದಿಂದ ಮೇಲೆ ನೇರ ಮಾಡಿ. ಸ್ವಲ್ಪ ಮೊಣಕಾಲಿನಿಂದ ತೊಡೆಯನ್ನು ಪ್ರೆಸ್ ಮಾಡ್ತಾ ಇದ್ದ ಹಾಗೆ ತೊಡೆಯಿಂದ ಪಾದವನ್ನು ತಳ್ಳಿ ಸೊಂಟದಿಂದ ಶರೀರ ಮೇಲಕ್ಕೆ ಎತ್ಕೊಳ್ಳಿ. ಕೈ ಬೆರಳು ಚೆನ್ನಾಗಿ ಪ್ರೆಸ್ ಮಾಡಿ. ಮೊಣಕಾಲು ಸ್ವಲ್ಪ ಹಿಂದೆ.
ನಿಧಾನವಾಗಿ ಪಕ್ಕದಿಂದ ಕೈ ಸೊಂಟದ ಮೇಲೆ, ಕಾಲು ಕೆಳಗೆ. ಈಗ ಕಾಲು ನಿಧಾನ ಮೇಲೆ ಎತ್ತಿ ಥೈ ಸಪೋರ್ಟ್, ಹಾಗೆ ನೀರು ಮುಂದಕ್ಕೆ ವಾಪಸ್ ಮೇಲೆ, ಕಾಲು ನೇರ ವಾಪಸ್, ಕಾಲೆತ್ತಿ ಮೇಲೆ, ಹೆಬ್ಬೆರಳು ಇಟ್ಕೊಳ್ಳಿ, ಕೈ ಎತ್ತಿ ಮೇಲೆ, ಕಾಲಿಧಾನ ನೇರ ವಾಪಸ್, ಮತ್ತೆ ಮೇಲೆ, ಕೈ ಎತ್ತಿ ಮೇಲೆ, ನಿಧಾನ ಕಾಲಿ ಸ್ಟೇ ವಾಪಸ್. ಯಾವ ಆಸನ ಇದು? ಸ್ವಗತದಲ್ಲ, ಸ್ವಗತ ಅನ್ಸಿತ್ತು, ಸ್ವಗತದಲ್ಲಿ ಹೇಳ್ಬಾರ್ದು, ಓಪನ್ ಆಗಿ ಹೇಳ್ಬೇಕು. ಉತ್ತಿತ ಪಾದಾಂಗುಷ್ಟಾಸನ ಹೇಳಿ ಒಂದ್ಸರಿ. ಅಂತ ನಿಂತುಕೊಂಡು ಹೆಬ್ಬೆರಳನ್ನು ಇಟ್ಕೊಂಡು ನೇರ ಇಟ್ಕೊಂಡು ಉತ್ತಿತ ಪಾದಾಂಗುಷ್ಟಾಸನ. ಈಗ ಉತ್ತಿತ ಪಾದಾಂಗುಷ್ಟಾಸನ ಮಾಡುವಾಗ ನಾವು ಅಭ್ಯಾಸ ಗೋಡೆ ಹತ್ರ ಮಾಡ್ತೀವಿ. ಯಾಕೆ ಗೋಡೆ ಹತ್ರ ಮಾಡಬೇಕು? ವಾಲ್ ಸಪೋರ್ಟ್ ಯಾಕೆ ಮಾಡೋದು? ಒಂದು ಬ್ಯಾಲೆನ್ಸಿಗಾಗ, ಇನ್ನೊಂದು ಯಾಕೆ? ಸ್ಥಿತಿ ಚೆನ್ನಾಗಿ ಅಂದ್ರೆ, ಇದರಲ್ಲಿ ಸ್ಥಿತಿ ಚೆನ್ನಾಗಿ ಅಂದ್ರೆ ಬೆನ್ನು ನೇರವಾಗಿರುತ್ತೆ ಸರ್. ಹೊಟ್ಟೆ ಮುಂದೆ ಬಂದು ಸೊಂಟ ಹಿಂದೆ ಹೋಯ್ತು, ಆ ತರ ಅವು ಸಂಪೂರ್ಣ ನೋಡಿ. ಇಲ್ಲಿ ಈ ಆಸನವನ್ನ ನಾವು ಮಾಡಬೇಕಲ್ಲ, ಇಲ್ಲಿಂದ ಕಾಲಿನ ಮಾಡ್ತೀವಿ. ಕಾಲಿನಿಂದ ನೇರ ಮಾಡುವಾಗ ಹೀಗಾಗಲ್ಲ, ಇದಾಯ್ತಲ್ಲ, ಕೈ ಸೊಂಟ ಹೀಗೆ, ಸೊಂಟ ಹಿಂದೆ ಹೋಗುವಂಗಿಲ್ಲ, ಅಥವಾ ಸೊಂಟ ಮುಂದೆ ತಂದುಬಿಡ್ತಾರೆ ಹೀಗೆ. ಸೊ ಈಗ ಯಾವುದು ಆಗಲ್ಲ, ಸ್ಟ್ರೈಟ್ ಇಟ್ಕೊಂಡು ಹೆಬ್ಬೆರಳನ್ನ ಪ್ರೆಸ್ ಮಾಡಬೇಕು ಕೆಳಗಡೆ ಕಾಲಿನ. ಸೊ ಈ ಸ್ಥಿತಿ ಸರಿಯಾಗಬೇಕು, ಅದಕ್ಕೋಸ್ಕರ ಸೊಂಟ ಮುಂದೆ ಬರಬಾರದು ಅನ್ನೋ ಕಾರಣಕ್ಕೋಸ್ಕರ ವಾಲ್ ಸಪೋರ್ಟ್. ಹಾಗೆ ನಿಂತ್ಕೊಂಡು ಸೀದಾ ಮಾಡ್ಬೇಕು, ಅದಕ್ಕೆ ಬೆಲ್ಟ್ ಹಾಕೊಂಡು ಅಭ್ಯಾಸ ಎಲ್ಲ ಮಾಡ್ಬೇಕು. ಈಗ ಇನ್ನೊಂದು ಸರಿ ಮಾಡಿ, ತಲೆ ಪಾದದ ಬೆರಳು ಹಿಡ್ಕೊಳ್ಳಿ, ಭುಜ ಹಿಂದಕ್ಕೆ ನೇರ ಮಾಡಿ, ಎದೆ ಇಡಿ. ಈಗ ನಿಧಾನ ನೇರ ಸ್ಟ್ರೈಟ್, ತಲೆ ಎತ್ತಿ ಮುಂದೊಡಿ, ಎದೆ ಎತ್ತಿ ನೇರ ಮಾಡಿ ಕಾಲ, ಹಾಗೆ ವಾಪಸ್ ರಿಲ್ಯಾಕ್ಸ್. ಸ್ಟ್ರೈಟ್ ಮಾಡ್ಲಿಕ್ಕೆ ಆಗಲ್ಲ, ಗೊತ್ತಾಯ್ತಲ್ಲ. ಹಿಪ್ ಲಾಕ್ ಮತ್ತು ನೀ ಲಾಕ್ ಎಲ್ಲ ಇರುತ್ತೆ, ಅದು ಲಾಕ್ ಓಪನ್ ಆಗಬೇಕು. ಲಾಭ ಏನು? ವೆರಿಕೋಸ್ ಪ್ರಾಬ್ಲಮ್ ಬರಲ್ಲ, ನೀ ಪ್ರಾಬ್ಲಮ್ ಬರಲ್ಲ. ಅದಕ್ಕೆ ವೆರಿಕೋಸ್ ನೀ ಪ್ರಾಬ್ಲಮ್ ಇರುವವರಿಗೆ ಮಲಗಿಸ್ಕೊಂಡು ಸುತ್ತ ಪಾದಾಂಗುಷ್ಟಾಸನ ಮಾಡ್ತೀವಿ. ಇದು ಉತ್ಥಿತ, ನಿಂತ್ಕೊಂಡು ಮಾಡೋದು. ನಿಂತ್ಕೊಂಡು ಮಾಡಿದ ಲಾಭ ಏನು ಅಂದರೆ ಬ್ಯಾಲೆನ್ಸ್, ಬಾಡಿ ಬ್ಯಾಲೆನ್ಸ್, ಮೈಂಡ್ ಬ್ಯಾಲೆನ್ಸ್ ಮತ್ತು ಲೆಗ್ ಬ್ಯಾಲೆನ್ಸ್ ಇರೋದ್ರಿಂದ ನಮ್ಮ ಕಾಲಿನ ಶಕ್ತಿ ಚೆನ್ನಾಗಲ್ಲ, ಅಂದರೆ ಒಂದು ಕಾಲ ಮೇಲೆ ನಿಯಂತ್ರಿಸುವಂಥ ಶಕ್ತಿ ಬರುತ್ತೆ. ಸೊ ಅದೇ ಥರ ಪಾರ್ಶ್ವಾಯು, ಪರಿವೃತ್ತ ಉತ್ತಿತ ಪಾದಾಂಗುಷ್ಟಾಸನ ಹೇಳಿ. ಪರಿವೃತ್ತ ಹೇಳಿ, ಉತ್ಥಿತ ಪಾದಾಂಗುಷ್ಟಾಸನ ಅಂದ್ರೆ ಏನ್ ಮಾಡಬೇಕು ಅನ್ನೋದು ಮೊದಲಿದೆ. ಏನ್ ಮಾಡೋದಿದೆ ಮೊದಲು? ಪರಿವೃತ್ತ ಮಾಡಬೇಕು, ನಿಂತುಕೊಂಡು ಮಾಡಬೇಕು, ಕಾಲ್ ಬೆರಳು ಹಿಡ್ಕೊಂಡು ಮಾಡಬೇಕು. ನೋಡಿ, ಇಲ್ಲಿಂದ ಬಲಗಾಲನ್ನ ಎತ್ತಿ ಮೇಲೆ ಹೀಗೆ. ಯಾವ ಕೈ ತಗೋಬೇಕೀಗ? ಎಡಗೈ. ನೋಡಿ, ಈಗ ನಿಧಾನ ಹಾಗೆ ನೇರ ಸ್ಟ್ರೈಟ್. ನೋಡಿ, ಹೀಗೆ ಕಾಲು ನೇರ ಮಾಡಬೇಕು. ಕಾಲು ನೇರ ಮಾಡ್ತಾ ಎಳಿತಾ ಟಚ್ ಮಾಡ್ತಾ ನಿಧಾನ ಹಾಗೆ ಬ್ಯಾಲೆನ್ಸ್ ಮಾಡ್ತಾ 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 ಆ ಕಡೆ. ಗೊತ್ತಾಯ್ತಲ್ಲ? ಕಾಲು ಎತ್ಕೊಂಡು ನಿಧಾನ ಟರ್ನ್ ಮಾಡ್ತಾ ಹೋಗ್ಬೇಕು. ಎಸ್, ಮಾಡಿ ನೋಡಿ. ಈಗ ಕಾಲಿನ ಬೆಂಡ್ ಮಾಡಿ ಕೆಳಗಡೆ ಹೋಗ್ಬೇಕು, 90 ಡಿಗ್ರಿ ಟ್ರಯಾಂಗಲ್. ಕೈ ಹಾಗೆ ಒಳಗಡೆ ತಗೊಂಡೋಗಿ ಹಿಡ್ಕೋಬೇಕು. ಗೊತ್ತಾಯ್ತಾ? ಇಲ್ಲಿ ಹಿಡ್ಕೊಂಡ ಮೇಲೆ ನಿಧಾನ ಮೇಲೆ ಸೊಂಟ ತಳಬೇಕು, ಸೊಂಟ ತಳ್ತಾ ಮೇಲೆ
ಹಿಂದ್ಗಡೆ ಕೈ ಲಾಕ್ ಮಾಡಿಕೊಂಡು ಮೇಲೆ ಬರಬೇಕು. ಮಾಡೋಣ. ಪಾದ ತಿರ್ಸ್ಕೊಳ್ಳೀಗ. 4 ಅಡಿ ಇಟ್ಕೋಬೇಕು. 4 ಅಡಿ, 4 ಫೀಟ್ ಗ್ಯಾಪ್. ಎಸ್, ಬೆಂಡ್ ಮಾಡಿ ಕಾಲು. ಹಾಗೆ ಕೆಳಗೆ ಹೋಗಿ 9 ಡಿಗ್ರಿ ಟ್ರಯಾಂಗಲ್ ಬರಬೇಕು. 4.5 ಅಡಿ ಅಂದ್ರೆ. ಈಗ ಹಾಗೆ ಕೈ ಕೆಳಗಡೆ ಹಿಂದೆ ತಗೊಂಡು ಲಾಕ್ ಮಾಡಿ. ಲಾಕ್ ಮಾಡಿ ಮೇಲೆ ಮೇಲೆ ಬರುತ್ತೆ. ಮೇಲೆ ಕೇಳ್ಕೊಳ್ತದೆ. ಸೊಂಟ ತಡಿ, ಮೇಲ್ ಬನ್ನಿ. ನಿಧಾನ ಕಾಲು ಬೆಂಡ್ ಮಾಡಿ ಕೆಳಗೆ ಮುಂದೆ ನೋಡಿ, ಮುಂದಕ್ಕೆ ನೋಡಿ. ಹಾಗೆ ಕೈ ಹಸ್ತ ಉರಿ ಮುಂದಕ್ಕೆ. ತಲೆ ಈಗ ಎರಡೂ ಕೈಯನ್ನ ನಿಮ್ಮ ಬಲಕ್ಕೆ ಕಾಲು ಬೆಂಡ್ ಮಾಡಿ ವಾಪಸ್ ಎರಡೂ ಕೈಯನ್ನ ಎಡಕ್ಕೆ ಇಟ್ಕೊಳ್ಳಿ. ಕಾಲು ಬೆಂಡ್ ಮಾಡಿಕೊಂಡೇ ವಾಪಸ್ ಎರಡು ಕೈ ಮಧ್ಯ. ಈಗ ಹೆಬ್ಬೆರಳನ್ನ ಬಲಪಾದದ ಹೆಬ್ಬೆರಳನ್ನ ಎಡಗೈ ಇಟ್ಕೊಳ್ಳಿ, ಎಡಪಾದದ ಹೆಬ್ಬೆರಳನ್ನ ಬಲಗೈ ಇಟ್ಕೊಳ್ಳಿ. ಈಗ ಕೈ ನೇರ ಮಾಡಿ ಮುಂದೆ ನೋಡಿ, ಮುಂದಕ್ಕೆ ನೋಡಿ. ತಲೆ ಮಧ್ಯದಲ್ಲಿ ತಗೊಳ್ಳಿ, ಮುಂದೆ ನೋಡ್ತಾ ಇರಿ. ಎರಡೂ ಪಾದಗಳ ಮೇಲೆ ಸಮಾನ ಭಾರ ಇದೆ. ವಾಪಸ್ ಕೈ ಚೇಂಜ್ ಮಾಡಿ ನಿಧಾನ ಹಾಗೆ ನೇರ ತಲೆ ಎತ್ತಿ ಮುಂದಕ್ಕೆ ನೋಡಿ, ಮುಂದೆ ನೋಡಿ. ಕಾಲು ನೇರ ಮತ್ತೆ ಕಾಲು ಬೆಂಡ್ ಮಾಡಿ ವಾಪಸ್. ಸ್ವಲ್ಪ ಅಂತರ ಜಾಸ್ತಿ ಇಟ್ಕೊಳ್ಳಿ. ಮತ್ತೆ ಬಲಭಾಗ ಹೆಬ್ಬೆರಳನ್ನ ಎಡಗೈ ಇಟ್ಕೊಳ್ಳಿ, ಬಲಗೈಯಲ್ಲಿ ಎಡಪಾದ ಸ್ವಲ್ಪ ಒಳಗೋಗಿ ನೋಡಿ, ಒಳಗೋಗಿ. ಈಗ ಕಾಲು ನೇರ ಮಾಡಿ ವಾಪಸ್ ಚೇಂಜ್. ನಿಧಾನ ಹಾಗೆ ನೇರ ಮಾಡಿ ತಲೆ ಹೊರಗೆ ತಗೊಳ್ಳಿ. ಮತ್ತೆ ಕಾಲು ಬೆಂಡ್ ಮಾಡಿ ವಾಪಸ್ ಕಾಲು ಬೆಂಡ್ ಮಾಡಿಕೊಂಡು ಹಾಗೆ ವಾಪಸ್ ಬನ್ನಿ. ಪರಿವೃತ್ತ ಉತ್ಥಾನಾಸನ ಹೇಳಿ. ನಿಮ್ಮ ಲೆಫ್ಟ್ ಬಟನ್ ಸ್ಕ್ರೀನ್ ಕೆಳಗಡೆ ಹೀಗೆ ಇಟ್ಕೋಬೇಕು. ಭಾರದ್ವಾಜಾಸನಕ್ಕೆ ಕೇಳಿಕೊಳ್ಳಿ. ನಿಮ್ಮ ಲೆಫ್ಟ್ ಬಟನ್ ಬ್ಲಾಂಕೆಟ್ ಹಾಗೆ ಕೂತ್ಕೊಳ್ಳಿ ಸೀದಾ. ನೇರ. ಈಗ ಬಲಗೈ ಹೀಗೆ, ಎಡಗೈ ಹೀಗೆ ಕೊಂಡ್ರಿ. ಕುತ್ಕೊಂಡಲ್ಲ ಭಾರದ್ವಾಜ ಸೇರಿ ಲೆಫ್ಟ್ ಬಟನ್ ಕೆಳಗಡೆ ಬ್ಲಾಂಕೆಟ್ ಇದೆ ಅಲ್ವಾ, ಹೀಗೆ ಕೂತು. ಈಗ ನಿಧಾನ ನಿಮ್ಮ ರೈಟ್ ಸೈಡ್ ಬೆಂಡಿಂಗ್, ಬಲಕ್ಕೆ ಬಾಗಬೇಕು. ಬಾಗಿ ಸ್ವಲ್ಪ ಎರಡು ಕೈ ನೇರ ಮಾಡಬೇಕು. ಕೈ ನೇರ ಹಾಗೆ ಮೇಲಕ್ಕೆ, ಕೈ ನೇರ. ಡೀಪ್ ಬ್ರೀದಿಂಗ್ ಮಾಡಿ. ಈಗ ಲೆಫ್ಟ್ ಹ್ಯಾಂಡ್ ಅಪ್ ಎತ್ತಿ ಮೇಲೆ ನೋಡಿ, ಹಿಂದಕ್ಕೆ ತಗೊಳ್ಳಿ.
ರೈಟ್ ಎಲ್ಬೋ ಸ್ಟ್ರೈಟ್. ಎಡ ಮೊಣಕಾಲನ್ನು ಗಟ್ಟಿ ಜಕ್ಕೊಂಡು ಬಲಗೈ ನೇರ ಮಾಡಿ. ಲೆಫ್ಟ್ ಎಲ್ಬೋ ಸ್ಟ್ರೈಟ್, ನೇರ ಮಾಡಿ ಮೇಲಕ್ಕೆ. ಈಗ ಹಾಗೆ ಕೆಳಗೆ ನೋಡಿ, ಕಾಲು ನೋಡಿ ನಿಮ್ಮ ಪಾದ ಹಾಗೆ ವಾಪಸ್ ರಿಲ್ಯಾಕ್ಸ್. ಸ್ಟ್ರೆಚ್ ಆಯ್ತಾ? ರಿಬ್ಸ್ ಗಳೆಲ್ಲ ಫ್ರೀ ಆಯ್ತಾ? ಅದೇ ತರ ಇನ್ನೊಂದು ಕಡೆನೂ ಮಾಡಬೇಕು. ಮಾಡಿ. ಆ ಕಡೆ ಬ್ಲಾಂಕೆಟ್, ರೈಟ್ ಬಟನ್ ಕೆಳಗಡೆ ಬ್ಲಾಂಕೆಟ್ ಇಟ್ಕೊಂಡು ಲೆಫ್ಟ್ ಸೈಡ್ ಎರಡು ಕಾಲು. ಕ್ರಾಸ್ ಮಾಡಿ ಎಡಗೈ ಹಾಗೆ ಇಟ್ಕೊಳ್ಳಿ. ಬಲ ಮೊಣಕಾಲ ಮೇಲೆ, ಬಲಗೈ ಮೇಲೆ. ನಿಧಾನ ಹಾಗೆ ಲೆಫ್ಟ್ ಸೈಡ್ ಬೆಂಡಿಂಗ್, ಲೆಫ್ಟ್ ಸೈಡ್ ಬೆಂಡಿಂಗ್. ಸ್ವಲ್ಪ ತಲೆ ಹಿಂದಕ್ಕೆ ಹಾಕಿ ಮೇಲ್ ನೋಡಿ. ಸ್ವಲ್ಪ ಬಾಜು ಪತಕ್ ಬಾಜು ಎಡಕ್ಕೆ ಬಾಗಬೇಕು, ಬಲಕ್ಕೆ ಬಾಗ್ತೀವಿ. ಮೇಲ್ಗಡೆ ಬಲಗೈ ಇರುತ್ತೆ. ಈಗ ತೋರಿ ರೈಟ್ ಹ್ಯಾಂಡ್ ಅಪ್, ಕಿವಿಯ ನೇರ ಚಾಚು, ಮೇಲಕ್ಕೆ ನೋಡಿ. ಸ್ವಲ್ಪ ಶರೀರ ಹಿಂದಕ್ಕೆ ತಗೊಳ್ಳಿ, ಪಕ್ಕಕ್ಕೆ ಬಾಗಿ ಕೈ ಹಿಡ್ಕೊಳ್ಳಿ, ನೇರ ಮಾಡಿ. ಹಾಗೆ ಕೆಳಗೆ ನೋಡಿ. ಈಗ ಪಾದ ನೋಡಿ, ಪಾದ ನೋಡಿ, ಪಾದ ಕೆಳಗೆ ನೇರ ಮಾಡಿ. ಲೆಫ್ಟ್ ಎಲ್ಬೋ ಸ್ಟ್ರೈಟ್, ನಿಧಾನವಾಗಿ ವಾಪಸ್ ಬನ್ನಿ, ರಿಲ್ಯಾಕ್ಸ್. ಈಗ ಮತ್ತೆ ಬ್ಲಾಂಕೆಟ್ ಈ ಕಡೆ ಇಟ್ಕೊಳ್ಳಿ, ಲೆಫ್ಟ್ ಸೈಡ್. ಎರಡು ಕಾಲು ಯಾವ ಕಡೆ ಇದೀಗ? ರೈಟ್ ಸೈಡ್ ಇದೆಯಲ್ಲ. ಈಗ ನಾನು ಕಾಲನ್ನ ನೇರ ಮಾಡಿ, ಕೈ ಎರಡು ಕಾಲಿನ ಸ್ಟ್ರೈಟ್ ಮಾಡಿ, ಸೀದಾ ಹಿಡ್ಕೊಳ್ಳಿ. ಚೆನ್ನಾಗಿ ಸ್ಟ್ರೆಚ್ ಮಾಡಿ, ಇನ್ನಷ್ಟು ನೇರ ಮಾಡಿ. ಆಯ್ತಾ? ಈಗ ಕಾಲೆರಡು ನಿಧಾನ ಒಳಗಡೆ ನೇರ ಮಾಡಿ, ಸ್ಟ್ರೇಟ್ ಮಾಡಿ. ಕಾಲು ಸ್ವಲ್ಪ ಹಿಗ್ಸಿ. ಈಗ ಹಾಗೆ ಕೈ ಇಟ್ಕೊಳ್ಳಿ, ನೇರ ಮಾಡಿ, ಹಿಗ್ಸಿ. ಎರಡು ಕೈ ನೇರ ಮಾಡಿ. ಈಗ ಹಾಗೆ ನಿಧಾನ ಕೈ ಕ್ರಾಸ್, ಹಾಗೆ ಕೆಳಗೆ. ಅಲ್ಲಿ ಕಾಲು ನೇರ ಮಾಡಿ. ವಾಪಸ್ ತಲೆ ಎತ್ತಿ, ಕೈ ಕಾಕ್ಷಿ ನೇರ ಮಾಡಿ. ಸ್ವಲ್ಪ ಕೈ ಹತ್ರ ಕೊಡು, ನೇರ ಮಾಡಿ. ಮೇಲಕ್ಕೆ ವಾಪಸ್ ಬನ್ನಿ. ಬ್ಲಾಂಕೆಟ್ ಆ ಕಡೆ. ಕಾಲಿನ ನೇರ ಮಾಡಿದ ಸ್ಟ್ರೈಟ್, ಸೀದಾ ಇಟ್ಕೊಳ್ಳಿ. ಕಾಲದ ಒಳಗಂಚನ್ನ ಒತ್ತಿ ಒತ್ತಿ. ನಿಧಾನ ಕಾಲನ್ನು ಹಾಗೆ ತಿರುಗಿಸ್ಕೊಳ್ಳಿ, ಸ್ಟ್ರೈಟ್ ಮಾಡಿ, ನೇರ ಮುಂದಕ್ಕೆ. ಕೈ ಹಸ್ತ ಇಟ್ಟು ಕಾಲು ಪ್ರೆಸ್ ಮಾಡಿ, ನೇರ. ಈಗ ಹಾಗೆ ಕೈ ಇಟ್ಕೊಳ್ಳಿ, ಹಾಗೆ ಕೆಳಗೆ, ತಲೆ ಕೆಳಗ, ಕಾಲಿಯ ಹಿಂದಿನ ಕಾಲು ನೇರ ಮಾಡಿ. ನಿಧಾನವಾಗಿ ವಾಪಸ್ ರಿಲ್ಯಾಕ್ಸ್. ಈಗ ಮತ್ತೆ
ಈ ಕಡೆ ಈಗ ಈಗ ಕಾಲಿನ ನಡೆಸಿಕೊಳ್ಳಿ. ಕಾಲಿಗೆ ಕೊಡಿ, ಸ್ವಲ್ಪ ಮೇಲೆ ಕಾಲು ಗಟ್ಟಿಗೆ ನಾನು ಹಾಗೆ ನಿಮ್ಮ ಬಟಕಿಗೆ ಟಚ್ ಮಾಡಬೇಕು. ಬಟಕಿಗೆ ಟಚ್ ಮಾಡಿ ಹಿಂದಕ್ಕೆ ಮಾಡಿ. ಎಡಗೈ ನೇರ ಮಾಡಿ, ಎಲ್ಬೋ ಟ್ರೈ, ಕೈ ನೇರ ಮಾಡಬೇಕು. ತಳ್ಳಿ ಆ ಕಡೆ. ನಿಧಾನಕ್ಕೆ ವಾಪಸ್ ಚೇಂಜ್. ಎಷ್ಟು ಗಂಟೆವರೆಗೆ ಹೀಗೆ ಮಾಡ್ತಾ ಇರಬೇಕು. ಖಾಲಿ ಹಾಗೆ ಬೆಂಡ್ ಮಾಡಿ ನಿಧಾನಕ್ಕೆ ಅಗಲಬೇಕು. ಹಾಗೆ ಪ್ರೆಸ್ ಮಾಡಿ ಕೈ ಹಿಂದಕ್ಕೆ. ಈಗ ಕೈ ತೊಡೆ ಮೇಲೆ ಇಟ್ಕೊಂಡು ನಿಧಾನಾಗಿ ಹಿಂದಕ್ಕೆ ಬಟನಿಗೆ ಟಚ್ ಮಾಡಿ ಹಿಂದಕ್ಕೆ. ಹಾಗೆ ಬಾ. ಮತ್ತೆ ಈ ಕಡೆ ಕೂತ್ಕೊಳ್ಳಿ. ಮತ್ತೆ ಹೀಗೆ. ಈಗ ಬೆಲ್ಟ್ ಅನ್ನ ತಗೊಳ್ಳಿ. ಪಾದಕ ಕಾಲಾಗೆ ಬಳಸಿಕೊಂಡು ನಿಧಾನವಾಗಿ ಕೆಳಗೆ ಕಾಲಿನ ಮಧ್ಯದಲ್ಲಿ ಬೆಲ್ಟ್ ಜಗ್ಗಿ ಗಟ್ಟಿ ಹೇಳ್ಕೊಳ್ಳಿ. ಆಯ್ತಾ? ಈಗ ಕಾಲಿನ ಸ್ಟ್ರೈಟ್ ಮಾಡಿ ಗಟ್ಟಿ ಇಟ್ಕೊಳ್ಬೇಕು. ಬೆಲ್ಟ್ ಅನ್ನು ಗಟ್ಟಿ ಇಟ್ಕೊಳ್ಳಿ. ಪ್ರೆಸ್ ಮಾಡಿ ತಲೆ ಎರಡು ಕೈ ಬೆಲ್ಟ್ ಅನ್ನು ಗಟ್ಟಿ ಜಗ್ಬೇಕು. ಕಾಲಿನ ನೇರ ಎಕ್ಸಿ. ಕಾಲನ್ನು ಗಟ್ಟಿಯಾಗಿ ಜಗ್ತಾ ಇರಬೇಕು. ಇಂದ ಟಚ್ ಮಾಡ್ತಾ ಇರಬೇಕು. ಒಮ್ಮೆ ಡೀಪ್ ಆಗಿ ಎಕ್ಸೇಲ್ ಮಾಡಿ. ಡೀಪ್ ಎಕ್ಸಲೇಷನ್. ಪೂರ್ಣ ಹೊರತಳಿ. ಇನ್ಹೇಲ್ ಕಮ ಮೇಲಕ್ಕೆ 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 ನೇರ ನೇರ. ತಲೆ ಎತ್ತಿ ತಲೆ ಹಿಂದಕ್ಕೆ ಹಾಕಿ ನೇರ ವಾಪಸ್ ಡ್ರಾಪ್ ಮಾಡಿ. ಡ್ರಾಪ್ ಮಾಡಿ ಕಾಲು ಬೆಂಡ್ ಮಾಡಿ ನಿಧಾನ ಹೇಳ್ಕೊಳ್ಳಿ. ಎಳಿ 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 ಎಳಿ. ಭುಜದ ಮೇಲೆ ಇಟ್ಕೊಳ್ಳಿ. ಹಾಗೆ ಗಟ್ಟಿ ಹೇಳ್ಕೊಳ್ಳಿ. ನಿಮ್ಮ ಕಡೆ ಭುಜದ ಮೇಲೆ ಇಟ್ಕೊಳ್ಳಿ. ಸ್ವಲ್ಪ ಗಟ್ಟಿಯಾಗಿ ಹೇಳ್ಕೊಳ್ಳಿ. ಸ್ವಲ್ಪ ಕೆಳಗಡೆ ಹೇಳಿ. ಸ್ವಲ್ಪ ಹಾಗೆ ವಾಪಸ್ ಕಾಲು ಬೆಂಡ್ ಮಾಡಿ ಹೀಗೆ ಕಾಲಿನ ಬೆಂಡ್ ಮಾಡಿ. ಕೈ ಲೆಫ್ಟ್ ಸೈಡ್ ಇಟ್ಕೊಳ್ಳಿ. ಲೆಫ್ಟ್ ಬಟನ್ ಹಾಗೆ ಬೆಲ್ಟ್ ತೆಗಿಬೇಕು. ತೆಗೆದ್ರ ನೇರ ತಿಳ್ಕೊಳ್ಳಿ. ಚೆನ್ನಾಗಿ ಟೆಸ್ಟ್ ಮಾಡಿ. ಈಗ ಎಡಗೈ ನೇರ ಬೆಲ್ಟ್ ಜೊತೆ ಜಗಿ ಸ್ವಲ್ಪ ಇಟ್ಕೊಳ್ಳಿ. ಈಗ ಹಾಗೆ ಭುಜದ ಮೇಲೆ ಇಟ್ಕೊಳ್ಳಿ. ಶೋಲ್ಡರ್ ಮೇಲೆ ಇಟ್ಕೊಂಡು ಹಾಗೆ ಜಗಿ. ಇನ್ನು ಮೇಲೆ ಕಾಲು ಗಟ್ಟಿಯಾಗಿ ಹೇಳ್ಕೊಳ್ಳಿ. ನಿಮ್ಮ ಕಾಫ್ ಮಸಲ್ಸ್ ಹಾಕೋಬೇಕು. ಬೆಲ್ಟ್ ಕೊಡ್ರ ಗಟ್ಟಿ ಹೇಳ್ಕೊಳ್ಳಿ.
ಎಳಿರಿ, ಇನ್ನೂ ಸ್ವಲ್ಪ ಎಳ್ಕೊಳ್ಳಿ. ಈಗ ನಿಧಾನ ಹಾಗೆ ಸ್ವಲ್ಪ ಹಾಗೆ ಮೇಲೆ ಟಚ್ ಮಾಡಿ, ಹಾಗೆ ಎಡಗೈ ಪಾದ ಇಟ್ಕೊಳ್ಳಿ, ಗಟ್ಟಿ ಎಳ್ಕೊಳ್ಳಿ, ಹಿಂದಕ್ಕೆ ನೇರ ಮಾಡಿ, ಕೈ ನೇರ ಮಾಡಿ, ವಾಪಸ್ ಬನ್ನಿ. ಈ ಕಡೆ ಬ್ಲಾಂಕೆಟ್ ಹಾಗೆ ನಿಮ್ಮ ತೊಡೆಗೆ ಹಾಕೊಳ್ಳಿ, ತೊಡೆ ಅಲ್ಲ ಕಾಫ್ ಮಸಲ್ ಹಾಗೆ ನಾನೇ ಮೇಲೆ ಕಾಲು ಎತ್ಕೊಡಿ, ಕೈ ನೇರ ಗಟ್ಟಿ ಟಚ್ ಮಾಡಿ, ಹಿಂದೆ ಕೆಳಗೆ ಪಾದ ಸೀದ ಎತ್ಕೊಡಿ, ಗಟ್ಟಿಯಾಗಿ ಈ ಸ್ವಲ್ಪ ಮೇಲೆ ಕೆಳಗೆ ಕಾಲು ಹಿಂದೆ ಕೆಳಗಡೆ, ಇನ್ನು ಸ್ವಲ್ಪ ಮೇಲೆ ಪಾದ ಗಟ್ಟಿ ಹಿಡ್ಕೊಳ್ಳಿ, ಆಯ್ತಾ? ಜಗ್ಬೇಕು, ಸ್ವಲ್ಪ ಹಾಗೆ ಮೇಲಕ್ಕೆ ಹಿಡಿಸ್ಬೇಕು, ಸ್ವಲ್ಪ ತಲೆ ವಾಪಸ್ ಈಗ ಹಾಗೆ ಈಗ ನನ್ನ ಶೋಲ್ಡರ್ ಈ ಕಡೆ ಹಾಗೆ ಎಡಗೈ ಬಲಗೈ ಇಟ್ಕೊಳ್ಳಿ, ಜಗ್ಗಿ ಬಲಗಡೆಯಿಂದ ನೋಡಬೇಕು, ಜಗ್ಗಿ ಹಾಗೆ ವಾಪಸ್ ಬನ್ನಿ, ರಿಲ್ಯಾಕ್ಸ್. ನಿಧಾನ ರೈಟ್ ಸೈಡ್ ಹಾಗೆ ಟ್ವಿಸ್ಟ್ ಮಾಡಿ, ಭುಜ ಹಿಂದಕ್ಕೆ ತಳ್ಳಿ, ಬೆನ್ನು ನೇರ ಮಾಡಿ, ಹಾಗೆ ನಿಧಾನ ತಲೆ ಮೇಲ ವಾಪಸ್ ಚೇಂಜ್, ಕೈ ಕೊಡಿ, ನಿಧಾನ ಗಿಟಾರ್ ಮೇಲ ನೋಡಿ, ಹಾಗೆ ವಾಪಸ್. ಈಗ ಬಲಗಾಲು ಅರ್ಧ ಪದ್ಮಾಸನ, ಬಲಗಾಲ ಅರ್ಧ ಪದ್ಮಾಸನ, ಎಡಗಾಲು ಸ್ವಲ್ಪ ದೂರ ಇದೆ, ಆಯ್ತಾ? ಈಗ ಬಲ ಮೊಣಕಾಲನ್ನ ಪುಷ್ ಮಾಡಬೇಕು, ಪುಷ್ ಮಾಡ್ತಾ ರೈಟ್ ಸೈಡ್, ಪುಷ್ ಮಾಡ್ತಾ ರೈಟ್ ಸೈಡ್, ಕೆಳಗೆ ಪುಷ್ ಮಾಡಬೇಕು, ನೆಲ ತಾಗಿಸ್ಬೇಕು, ವಾಪಸ್ ಬನ್ನಿ, ಚೇಂಜ್, ಹಾಗೆ ಪಾದ ಸೀದಾ ಇಟ್ಕೊಳ್ಳಿ, ನಿಧಾನ ಟರ್ನ್ ಮಾಡಿ, ತೊಡೆ ಟಚ್ ಆಗಬೇಕು, ರೈಟ್ ಬಟನ್ ಕೆಳಮಂಗಿಲ್ಲ, ಅದನ್ನೇ ಹೀಗೆ ಪ್ರೆಸ್ ಮಾಡಬೇಕು, ಟರ್ನ್ ಮಾಡಿ, ಭುಜ ಹಿಂದೆ, ಇನ್ನಷ್ಟು ಭುಜ ಹಿಂದಕ್ಕೆ ತಳ್ಳಿ, ನೇರ ಮಾಡಿ, ಹಾಗೆ ವಾಪಸ್ ಬನ್ನಿ. ಮತ್ತೆ ಬಲಗಾಲು ಅರ್ಧ ಪದ್ಮಾಸನ, ಅರ್ಧ ಪದ್ಮಾಸನ ಸ್ವಲ್ಪ ಮೇಲೆ, ಈಗ ನಿಧಾನಗೆ ಕಾಲು ಸ್ವಲ್ಪ ದೂರ ಇಟ್ಕೊಳ್ಳಿ, ಹಾಗೆ ಟರ್ನ್ ಆಗಿ, ಈಗ ರೈಟ್ ಹ್ಯಾಂಡ್ ಅಪ್, ಹಾಗೆ ನಿಧಾನ ಪಾದ ಇಟ್ಟು, ಪಾದ ಹಿಡ್ಕೊಂಡು ಲೆಫ್ಟ್ ಸೈಡ್ ನೋಡಿ, ಕೆಳಗಡೆ ಲೆಫ್ಟ್ ಸೈಡ್ ಇಂದ ಹಿಂದಕ್ಕೆ ನೋಡಿ, ಹಿಂದ್ಗಡೆ ನೋಡಿ, ಆ ಕಡೆ ನೋಡಿ, ಆ ಕಡೆ ಉತ್ತರ ಆ ಕಡೆ ನೋಡಿ, ಆ ಕಡೆ ನೋಡಿ, ಹಿಂದ್ಗಡೆ ಕಾಣ್ತಾ ಇದೆ ನೋಡಿ, ಕಾಣ್ತಾ ಇದೆ ಹಿಂದ್ಗಡೆ, ವಾಪಸ್ ಕಾಣ್ತಾ ಇದೆಯಲ್ಲ ಹಿಂದ್ಗಡೆ, ಏನು ನೋಡಿದ್ರೆ ಕಾಣ್ತಾ ಇದೆ, ಕಾಣ್ತಾ ಇದೆ. ಈಗ ಕೈ ಇಟ್ಕೊಳ್ಳಿ, ಹಾಗೆ ಕೈ ಲೆಫ್ಟ್ ಹ್ಯಾಂಡ್ ಅಪ್, ಹಾಗೆ ಪಾದ ಇಟ್ಟು,
ಈಗ ನಿಧಾನ ತಿರುಗಿ ರೈಟ್ ಸೈಡ್ ಇಂದ ಹಿಂದಕ್ಕೆ ನೋಡಬೇಕು. ರೈಟ್ ಸೈಡ್ ಇಂದ ಹಿಂದಕ್ಕೆ ನೋಡಿ. ವಾಪಸ್ ಬನ್ನಿ. ಮತ್ತೆ ಕಾಲು ಮಡಿಸ್ಕೊಳ್ಳಿ. ಮತ್ತೆ ಬಲಗಾಲು ಅರ್ಧ ಪದ್ಮಾಸನ. ಕಾಲು ಸ್ವಲ್ಪ ದೂರ ಇಟ್ಕೊಳ್ಳಿ. ಹಾಗೆ ಈಗ ಬ್ಲಾಂಕೆಟ್ ಇದೆಯಲ್ಲ ನಿಮ್ಮ ಹತ್ರ, ಅದನ್ನ ಬಲ ತೊಡೆಯ ಕೆಳಗಡೆ ಇಟ್ಕೊಳ್ಳಿ. ಹಾಗೆ ಇಟ್ಕೊಂಡ್ರ? ಈಗ ಎಡಗೈ ಕ್ರಾಸ್, ಪಾದ ಸೀದಾ ನಿಧಾನ ಪಾದದ ಬಲ ಪಂಚಿ ನಿಧಾನ ಹಾಗೆ ಪರಿವೃತ್ತ ಅರ್ಧ ಪದ್ಮ ಪಶ್ಚಿಮೋತ್ತಾನಾಸನ ಮಾಡಿ. ವಾಪಸ್ ಬನ್ನಿ. ಆಸನದ ಹೆಸರು ಹೇಳಿ ಒಂದ್ಸರಿ. ಪರಿವೃತ್ತ ಅರ್ಧ ಪದ್ಮ ಪಶ್ಚಿಮೋತ್ತಾನಾಸನ. ಇಟ್ಕೊಳ್ಳಿ. ಕೈ ಲೆಫ್ಟ್ ಹ್ಯಾಂಡ್ ಅಪ್, ಹಾಗೆ ಪಾದದ ಹೊರ ಹಂಚಿಕೊಳ್ಳಿ. ಹಾಗೆ ಹೋಗಿ ನಿಧಾನ ಕೆಳಗೆ ಟರ್ನ್ ದ ಬಾಡಿ. ಮೇಲಿನ ಕೈ ಬೆಂಡ್ ಮಾಡಿ, ಮುಂದಿನ ಕೈ ಬೆಂಡ್ ಮಾಡಿ. ಬನ್ನಿ ವಾಪಸ್ ಬಂದ. ಈಗ ಅರ್ಧ ಪದ್ಮ ಪಶ್ಚಿಮೋತ್ತಾನಾಸನ ಮಾಡಬೇಕೀಗ. ಬಹಳ ಚೆನ್ನಾಗಿ ಬಂದ್ಬಿಡತ್ತೆ. ಯಾಕೆ ಟ್ವಿಸ್ಟಿಂಗ್ ಎಲ್ಲ ಮಾಡಿದ್ಮೇಲೆ ಅರ್ಧ ಪದ್ಮ ಪಶ್ಚಿಮೋತ್ತಾನಾಸನ. ಕೈ ಎತ್ತಿ ಮೇಲೆ ಹಾಗೆ ಕಡೆ ಹೋಗಿ ಕಡೆ ವಾಪಸ್ ಚೇಂಜ್. ಗಟ್ಟಿ ಹೇಳ್ಕೊಳ್ಳಿ. ಹಾಗೆ ಕಡೆ ಹೋಗಿ ವಾಪಸ್ ಬನ್ನಿ. ರಿಲ್ಯಾಕ್ಸ್. ಕಾಲಿ ಮಾಡಿ. ರೈಟ್ ಸೈಡ್ ಟ್ವಿಸ್ಟಿಂಗ್, ವಾಪಸ್ ಲೆಫ್ಟ್ ಸೈಡ್ ಟ್ವಿಸ್ಟಿಂಗ್, ವಾಪಸ್ ಕೈ ಮೇಲೆ ಪಶ್ಚಿಮೋತ್ತಾನಾಸನ. ಹೋಗಿ ಕಡೆ ತಲೆ ಎತ್ತಿ ಮುಂದೆ ಮುಂದಕ್ಕಡಿ. ವಾಪಸ್ ಮತ್ತೊಮ್ಮೆ ಕೈ ಮೇಲೆ ಕಾಲು ಜೋಡಿಸಿ. ಹಾಗೆ ತಲೆ ಗಟ್ಟಿ ಇಟ್ಕೊಳ್ಳಿ. ಹೊಟ್ಟೆ ನಿಧಾನ ಒಳಗೆ. ಒಮ್ಮೆ ಹಾಗೆ ರೈಟ್ ಸೈಡ್ ಲೆಫ್ಟ್ ಸೈಡ್ ತಲೆ ಮುಂದೆ ನೋಡಿ. ಈಗ ನಿಧಾನ ಕೆಳಗೆ ತಲೆ ಎತ್ತಿ ಹಾಗೆ ವಾಪಸ್ ರೈಟ್ ಸೈಡ್ ಒಂದು ಟ್ವಿಸ್ಟಿಂಗ್. ವಾಪಸ್ ಲೆಫ್ಟ್ ಸೈಡ್ ಟರ್ನ್ ಮಾಡಿ. ಮತ್ತೊಮ್ಮೆ ರೈಟ್ ಸೈಡ್, ವಾಪಸ್ ಲೆಫ್ಟ್ ಸೈಡ್, ವಾಪಸ್ ಸುಖಾಸನ. ಒಮ್ಮೆ ನಿಧಾನ ರೈಟ್ ಸೈಡ್ ಟರ್ನ್ ಮಾಡಿ. ವಾಪಸ್ ಹಾಗೆ ಲೆಫ್ಟ್ ಸೈಡ್. ವಾಪಸ್ ಕೈ ಕೊಡಿ. ಹಾಗೆ ಕೈ ತಳ್ಳಿ. ಸ್ವಲ್ಪ ಮುಂದೆ, ಸ್ವಲ್ಪ ಮುಂದೆ. ತಲೆ ಕೆಳಗೆ. ಹಾಗೆ ವಾಪಸ್ ಬನ್ನಿ. ಕಾಲಿನ ಮೇಲೆ